ಹೆಂಗೆ ಕಲ್ಲಂಗಡಿ ಹಣ್ಣು ಕೊಡಿ ಒಂದು ಪೀಸು. ಎಷ್ಟು ವರ್ಷದಿಂದ ಇದು ವ್ಯಾಪಾರ ಮಾಡ್ತೀರಾ? ಮೊದಲೇನು ಮಾಡ್ಯಾರ? ಸೀಸನ್ಗೆ ಹೆಂಗೆ ನಡೀತದ ಹಂಗಂಗೆ. ಎಷ್ಟು ವರ್ಷದಿಂದ ಇದೇ ಥರ ವ್ಯಾಪಾರ ಮಾಡ್ತೀರಾ? 6-7 ವರ್ಷ. ಮೊದಲೇನು ಮಾಡ್ಯಾರ ಮತ್ತೆ? ನಾನು ಇಲ್ಲಿ ಭೂಮಿ ಒಳಗಡೆ ಕರೆಂಟ್ ಕೇಬಲ್ ಹಾಕ್ತಾರೆ. ಕರೆಂಟ್ ಕೇಬಲ್ ರೋಡ್ ಒಳಗಡೆ ಯಾಕೆ ಬಿಟ್ರಿ ಮತ್ತೆ? ಕೆಲಸ ಆಯಿತು, ಇದಕ್ಕೆ ಮೇಲೆ ನೀನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬಿಟ್ರಾ ಬೇಡ ಅಂತ? ಎಷ್ಟು ವಯಸ್ಸು ಈಗ? 66. ಈಗ ಮಕ್ಕಳೆಲ್ಲ ದುಡಿತಾರ? ದುಡಿತಾವ್ರೆ, ಯಾರೋ 1 ರೂಪಾಯಿ ಕೊಡ್ತಾ ಇಲ್ಲ. ಅವ್ರವ್ರು ಹೆಂಡತಿ ಮಕ್ಕಳು. ಎಲ್ಲರೂ ಮದುವೆ ಆಗಿದೆಯಾ? ಮದುವೆ ಆಗಿಲ್ಲ. ಹಾಂ. ಎಷ್ಟು ಜನ ಮಕ್ಕಳು? ಇಬ್ಬರೇ. ಮದುವೆ ಮಾಡಿದ್ಮೇಲೆ ಅವರು ಸಪ್ರೇಟ್ ಆಗಿದ್ದಾರಾ ಏನು? ಮದುವೆ ಮಾಡಿ 3ನೇ ದಿವಸನೇ ಮನೆಯಲ್ಲಿ ಸಪ್ರೇಟಾಗಿ ಹೋಗ್ತೀನಿ ಅಂತ ಹೋಗಿ. ಇವಾಗ ಇದರಲ್ಲಿ ನೀವು ಜೀವನ ಮಾಡಬೇಕಾ? ಏನು ಮಾಡೋದು? ನಾನು ದೊಡ್ಡವನಿಗೆ 2 ಮಕ್ಕಳು ಆಯಿತು. ಹಾಂ. ಅವನು ನನಗೆ ಕಾಸು ಸಾಕಾಗಲ್ಲ. ಹಾಂ. ನಿಮ್ಮನ್ನು ಕೇಳ್ತಾರಾ? ನಾನು ಕಾಸು ಕೊಡಲ್ಲ. ನಾನು ಬಂದರೆ ಒಂದು ಐಸ್ ಕ್ರೀಮ್ ತಗೊಂಡ್ತೀನಿ ಅಷ್ಟೇ ಮೊಮ್ಮಕ್ಕಳಿಗೆ. ಯಾವ ಊರವ್ರು ನೀವು? ಯಾಕೆ ಅಲ್ಲೇನು ಇಲ್ವಾ? ನಮ್ಮ ತಾಯಿ ತಂದೆ ಎಲ್ಲ ತಮಿಳ್ನಾಡು ಕಡೆಯಿಂದ ಅಲ್ಲಿಗೆ ಹೋಗಿದ್ದು. ಹುಟ್ಟಿ ಬೆಳೆದಿದ್ದು ಅಲ್ಲೇ ಬಂದ. ಹಾಂ. ನಮ್ಮ ತಂದೆ ತಾಯಿ ಎಲ್ಲ ತೀರಿ ಹೋಗಿದ್ದು. ಹಾಂ. ಅವರೆಲ್ಲ ತೀರಿ ಹೋಗಿದ್ಮೇಲೆ ಊರಿಗೆ ಹೋದ್ರೆ ನೀನು ಯಾರಂತ ಗೊತ್ತಿಲ್ಲ ಅಂತ ಇವೆಲ್ಲ ಇಲ್ಲಿ ಸಾಯ್ದ ಅಂತ ಹೇಳ್ತೀನಿ. ಯಾರು ನಿಮ್ಮ ಸಂಬಂಧಿಕರು ಹಂಗೆ ಅಂದಿದ್ದು? ಅಂದರೆ ನಿಮ್ಗೆ ಏನಾದರೂ ಕೊಡ್ಬೇಕಾಗ್ತದೆ ಅಂತ ಹಂಗೆ ಮಾಡಿದ್ರ? ಏನೇನು ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ನಮ್ಮದು ಮನೆ ಇದೆ ಊರಲ್ಲ, ಊರಲ್ಲಿ ತಮಿಳ್ನಾಡು ಕಡೆ ದೊಡ್ಡಪ್ಪ ಅವರು ಇದ್ದಾರೆ. ಒಂದೇ ಮನೆ ಇದರಲ್ಲಿ ಸಣ್ಣ ಗೋಡೆ ಇಟ್ಬಿಟ್ಟು ಆ ಕಡೆಗೆ ನಮ್ಮದು ಈ ಕಡೆ ಅವ್ರದ್ದು ಅಂತ ಇದು ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಅದೇ ನಾನು ಕೊಡಲ್ಲ ಅಂತ ಹೇಳ್ತಿದ್ದೆ. ಅದೇ ಯಾರು ಹಂಗೆ? ನಮ್ಮ ದೊಡ್ಡಪ್ಪನ ನೀವು ಯಾರಂತ ಗೊತ್ತಿಲ್ಲ. ಹೋಗಿ ನನಗೆ ಮದುವೆ ಇಲ್ಲ ಏನಿಲ್ಲ ಅವಾಗ. ಬೇರೆಂತ ಹೋಗಿದ್ದೆ ನಾನು ಒಬ್ಬನೇ. ಅವ್ರ ಹತ್ರ ಹೋಗಿ ಏನು ಜಗಳ ಆಯಿತು, ಅದೇ ಈಸ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟೆ. ಇಸ್ಕೊಂಡ್ರೆ ನೀವು ಅಂತ ಬಂದು ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ನಿಮಗೆ? ನಾನು ನಮ್ಮ ಹೆಂಡತಿಗೆ ನಮ್ಮ ಅಂದರೆ ದಿನಕ್ಕೆ ಒಂದು 500 ರೂಪಾಯಿ ಲಾಭ ಸಿಗ್ಬೋದಾ? ಸಿಗಲ್ಲ. ಎಷ್ಟು ಸಿಗುತ್ತೆ? 300-400 ಮದುವೆಗೆ ಮುಂಚೆ ಹಾಂ ಡ್ರೈವಿಂಗ್ ಕೆಲಸ ಮಾಡಿದೆ. ಮದುವೆ ಆಗಿದ ಮೇಲೆ ನೀವು ಡ್ರೈವಿಂಗ್ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಇವಾಗ ಹಿಂಗೆ ಜೀವನ ಮಾಡ್ಕೊಂಡು ಹೋಗೋದು ಅಷ್ಟೇ ಮುಂದೆ. ನಿಮ್ಮ ಹೆಸರು? ಸಾರಂಗಣ್ಣ. ಸಾರಂಗಣ್ಣ. ಅವ್ರು ಒಬ್ಬನೇ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾನೆ. ಹಾಂ ಹಾಂ. ಅವ್ರು ಏನು ಮಾಡ್ತಾನೆ ಗೊತ್ತಾ? ಹಾಂ. ಸಾಯಂಕಾಲ 5 ಗಂಟೆಗೆ ಬರ್ತಾನೆ. ಹಾಂ. 5 ಗಂಟೆಗೆ ಬಂದರೆ ತಿನ್ಬಿಟ್ಟು ಮನೆಯಲ್ಲಿ ಮಲಗಿಬಿಡ್ತಾನೆ. ಯಾವುದು ಒಂದು ಸಂಬಳ 15,000 20,000 ತಗೊಳ್ತಾನೆ. ಇನ್ನು ಏನರ ಮಾಡ್ತೀರಾ ಈ ಕಾಸು ಅಂದ್ರೆ ಉಸಿರೇ ಬಿಡಲ್ಲ. ನಿಮಗೆ ಕೊಡಲ್ವಾ? ಮತ್ತು ಮನೆ ಯಾರು ನಡೆಸ್ಬೇಕು? ನಾವೇ ಮದುವೆಗೆ ಮುಂಚೆ ಫಾರಿನೆಲ್ಲ ಹೋಗಿದ್ದೇನೆ. ನೀವಾ? ಎಲ್ಲಿ ಹೋಗಿದ್ರೆ? ಇರಾನ್, ನೈಜೀರಿಯಾ, ಹಾಂ ಹಾಂ, ಮಲೇಷಿಯಾ 3 ಜಾಗಕ್ಕೆ ಹೋಗಿ. ಹಾಂ. ಸಖತ್ತ ದೂರ. ನಮ್ಮ ತಂದೆ ಎಲ್ಲ ಇಂಡಿಯಾ ಫುಲ್ ರೌಂಡ್ ಹೊಡ್ತೀವಿ. ಇರಾನಲ್ಲಿ ಅಲ್ಲಿ ಹೋಗಿ ಕರೆಂಟ್ ಕೆಲಸ. ಹೌದಾ? ದೊಡ್ಡ ಟವರ್ ಲೈನ್ ಇಲ್ಲ. ಹಾಂ ಹಾಂ. KB ಲೈನ್. ಹೌದು. ಅದರಲ್ಲಿ ಹಾಂ. ಬೆಸ್ಟ್ ಗ್ರಾಂಪ್ಟನ್ ಇಂಜಿನಿಯರಿಂಗ್ ಕಂಪನಿಯಲ್ಲಿ 74 ಹೋಗಿದೆ ಇರಾನ್. ಹಾಂ. ಪರವಾಗಿಲ್ಲ. ದೇಶಕ್ಕೆ ಸುತ್ತಾಡಿದ್ದೀರಾ? 74. ಹಾಂ. 75, 76, 77 ಇಂಡಿಯಾಕ್ಕೆ ಬಂದೆ ತಿರ್ಗಾ. ಹಾಂ. ತಿರ್ಗಾ ಬಂದ ತಕ್ಷಣ 75 ನೈಜೀರಿಯಾ. ಹಾಂ. ಅಲ್ಲಿ ಮನುಷ್ಯ ಭಾಳ ಬಿಸಿಲಲ್ವಾ? ಬಿಸಿಲು ಊಟ ಸಿಗಲ್ಲ. ಊಟ ಸಿಗಲ್ಲ. ಅಯ್ಯೋ. ಅಲ್ಲಿ ಇದು ತೋಟದಲ್ಲಿ ಬೆಳೀತಾರೆ ನೋಡ್ರಿ, ಒಂದು ಇದು ಗಡ್ಡೆ, ಹಾಂ ಗಡ್ಡೆ ಹಾಂ, ದಪ್ಪ ಇದೆ. ಅದೇ ತಿಂತೀವಿ. ಮಟನ್ ತಿಂತಿದ್ರೆ ನಾಯಿ ತಿಂತಾರ ಅಲ್ಲಿ? ನಾಯಿ. ಅಯ್ಯೋ. ಅದಕ್ಕೆ ಅಲ್ಲಿ ಆಗಲ್ಲ. ಊಟ ಬರಬೇಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಬಂದು ಫ್ಲೈಟಲ್ಲಿ ಬಂದು ತಗೊಂಡು ಹೋಗ್ಬೇಕು. ಫ್ಲೈಟಲ್ಲಿ ಅದು ಸ್ವಂತ ಫ್ಲೈಟ್ ಕಂಪ್ನಿದೆ. ಆ ಫ್ಲೈಟ್ ಎತ್ತೋದೆ ವಾರಕ್ಕೆ ಒಂದು ಸಾರಿ ಬರೋದು. ಬಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತಗೊಂಡು ತಿರ್ಗಾ ನೈಜೀರಿಯಾ. ಅಂದರೆ ಅಲ್ಲಿ ಹೋಗೋಕ್ಕೆ ಬೇರೆ ದೇಶಕ್ಕೆ ವೀಸಾ, ಪಾಸ್ಪೋರ್ಟ್ ಇವೆಲ್ಲ ಕೇಳ್ತಾರಲ್ಲ, ಎಲ್ಲ ಮಾಡಿಸಿದ್ರಾ? ಕಂಪ್ನಿ ಮಾಡಿದ್ದು. ಬಿಡ್ಕೊಡ್ದಾಗಿತ್ತು ನೀವು ಹಂಗೆ ಮಾಡಿದಿದ್ರೆ. ನಾನು 74 45,000 ಸಂಬಳ.
ಒಳ್ಳೆ ಸಂಪಾದನೆ ಸರ್ ಅದು. ನಮ್ಮ ತಂದೆ ಸ್ವಲ್ಪ ಜಾಸ್ತಿ ಎಲ್ಲ ಕಳ್ಕೊಂಡ್ಬಿಟ್ರ. ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸುವ ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ದೇಣಿಗೆ ನೀಡಬಹುದು. ಸಿಜಿ ಪರಿವಾರ್ ಫೌಂಡೇಶನ್ ಅಂಡ್ ರಿಸರ್ಚ್ ಸೆಂಟರ್. ಅಕೌಂಟ್ ನಂಬರ್ 4012775697. ಬ್ಯಾಂಕ್ ನೇಮ್ ಕೋಟಕ್ ಮಹೀಂದ್ರಾ ಬ್ಯಾಂಕ್. IFSC KKBK 000803 ಬ್ರಾಂಚ್ ಬಸವೇಶ್ವರ ನಗರ್, ಬೆಂಗಳೂರು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.